ಸಿನಿಮಾ ಆಡಿಷನ್ ಮಾಡೋದು ಬಂದಾರ ರೈತರಾಗ ನಾವು ಪಾಟ್ ಕೊಡ್ತಾರ ನಮ್ಮ ಟ್ಯಾಲೆಂಟ್ ತೋರಿಸ್ಬೇಕು. ಆಡಿಷನ್ಗಾಗಿ ತುಂಬಾ ಜನ ಹೆಸರು ಕೊಟ್ಟಿದ್ದು ಆದ್ರೆ ಯಾರು ಬಂದಿಲ್ವಲ್ಲ. ಹೊರಗಡೆ ಯಾರಿದ್ದೀರಿ? ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರೇ? ಸರ್ ನನ್ನ ಹೆಸರು ಮಂಜು ಪಾಟೀಲ್ ಅಂತ ಸರ್. ನಿಮ್ಮ ಪ್ರತಿಭೆ ಏನದ ತಾವು ತೋರಿಸಿ. ಅಪ್ಪ ಡುಬ್ಬು ಕೊಡ್ತಾನ, ಅಮ್ಮ ಕಪಾಲ್ ಕೊಡ್ತಾಳ, ಸಣ್ಣಮ್ಮ ಮಣಕಲ್ ಕೊಡ್ತಾಳ, ದೊಡ್ಡಪ್ಪ ಸೊಂಟ ಕೊಡ್ತಾನ. ಆದ್ರೆ ಈ ಡಿಫ್ರೆಂಟ್ ಮಂಜ ಯಾವ್ದಾಗೆ ಹೊಡೆದು ಆಯ್ತು ಇರ್ಲಿ, ನೀನ್ ಸರಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಪ್ರತಿಭೆ ಸರ್ ತೋರಿಸಲ್ಲ, ಪ್ರತಿಭೆ ತೋರಿಸಲ್ಲ ಸರ್. ಸರ ನಾನು ಬರೋವರೆಗೆ ಮಾತ್ರ ನಿಮ್ಮದಾವ, ನಾನು ಬಂದ ಮೇಲೆ ನಂದೇ ಅವ. ನಿಮ್ಮ ಆವಾಜ್ ತುಂಬಾ ಚೆನ್ನಾಗಿದೆ, ನೀವು ಪಕ್ಕಕ್ಕೆ ಸರಿ. ನೆಕ್ಸ್ಟ್. ಸರ್ ನಮಸ್ಕಾರ ಸರ್. ನಿಂದೇನ್ ಪ್ರತಿಭೆ ಅಂತ ತೋರ್ಸ. 3 ಹುಲಿ ಸಾಕಿದೆ, ನೀವು 3 ಹುಲಿ ಸಾಕಿದ್ದೀರಿ ಅಂತ ಫೋರ್ಸ್ ಕೊಡ್ತಿದ್ದಲ್ಲ. ಕಳಸಯ್ಯ ಮಕ್ಕಳನ್ನ ಸಿಂಗಲಾಗಿ ಚಿಮ್ಮ ಅಲ್ಲಿ ವೇಟ್ ಮಾಡು. ನೆಕ್ಸ್ಟ್. ಏನು ಹಂಗ ನೋಡ್ತಿದ್ದಿ? ಶಾಕ್ ಆಯ್ತಾ? ಶಾಕ್ ಆಗಲೇಬೇಕು. ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನಿಮ್ಮ ಡಿಪಾರ್ಟ್ಮೆಂಟ್. ಈ ಮಾಗಡಿ ರೋಡಿಗೆ ಪೋಸ್ಟಿಂಗ್ ಮಾಡಿಸಿದ್ದು ನಾನೇನಮ್ಮ ಮರ್ಚಟ ಶರಣಗೌಡ. ಹೆಂಗದು ಮಾನಗಣ್ಣಿ? ಯಾವ ನೀವನು ನೆಗಣೆ ಅಂತಿದ್ದೇನೆ, ಆ ಕಡೆ ನಿಂತ್ಕೋ. ನೆಕ್ಸ್ಟ್. ನಿಮ್ ಟ್ಯಾಲೆಂಟ್ ತೋರಿಸಿ. ಕಟ್ಟಿಕೊಂಡ ಗಂಡನ ಪತಿಯ ಕಣ್ಣಲ್ಲಿ ಮಣ್ಣರಿಚೆ ಇಟ್ಟುಕೊಂಡ ಉಪಪತಿಗೆ ಕದ್ದು ಸುಖ ನೀಡಿ ಬಂದು ಯಾರು ಅರಿಯದ ಮುಗ್ಧ ಪತ್ರಾಯನದರ ತಲೆ ತುಂಬ ಸರಕು ಹೊತ್ತು ಗರತಿಯಂತೆ ಸೋಗು ಮಾಡುವ ಸೋಗಲಾದಿಗಳೆಷ್ಟಿಲ್ಲ ಈ ಸುಂದರವಾದ ಸಮಾಜದಲ್ಲಿ. ಮನೆಯಲ್ಲಿ ಮಿಂಡನ ಮೈ ತೊಳೆದು ಗಂಡನ ಪಂಜೆ ಉಡಿಸಿ ಅತ್ತೆಯ ಸೀರೆಯ ನೆತ್ತಿಯ ಒರೆಸಿ ಬದಿ ಬರುವ ಸಮಯದ ಸತಿ ಸಾವಿತ್ರಿಯಂತೆ ಸೋಗು ಮಾಡುವ ಸೋಗಲಾಡಿಗಳೆಷ್ಟಿಲ್ಲ ಈ ಪ್ರಪಂಚದಲ್ಲಿ. ಗುಡ್. ನೀವು ತುಂಬಾ ಚೆನ್ನಾಗಿ ಡೈಲಾಗ್ ಡೆಲಿವರಿ ಮಾಡಿದ್ರಿ. ತಾವೇನಾದ್ರೂ ಸಿನಿಮಾದಲ್ಲಿ ಪಾತ್ರ ಮಾಡಿದ್ರಿ? ಇಲ್ಲ ಸರ್, ನಾನು ರಂಗಭೂಮಿಯಲ್ಲಿ ಪಾತ್ರ ಮಾಡೇನಿ ಸರ್. ನಮ್ಮಂತವ್ರಿಗೆ ಇನ್ನೂ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿಲ್ಲ ಸರ್. ನಿಮ್ಮಂತಹ ಕಲಾವಿದರಿಂದ ರಂಗಭೂಮಿ ಎಂದೂ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿಲ್ಲ. ನಿಮ್ಮಂತ ರಂಗಭೂಮಿ ಕಲಾವಿದರೇ ಜೀವಂತ ಸಾಕ್ಷಿ. ನೀವು ಸೆಲೆಕ್ಟ್ ಆಗಿದ್ದೀರಾ? ನಿಮ್ಮಂತವರು ಚಿತ್ರರಂಗದಲ್ಲಿ ಖಂಡಿತವಾಗಿ ಬೆಳೆವೆ. ನಿಮ್ಮೆಲ್ಲರ ವಿಶ್ವಾಸ, ಆರೈಕೆ ಈ ರಂಗಭೂಮಿ ಕಲಾವಿದರ ಮೇಲೆ ಸದಾ ಇರಲಿ. ಜೈ ರಂಗಭೂಮಿ.